ಅದರ ಬಗ್ಗೆ ಬಹಳ ದೊಡ್ಡದಾದ ಹೋರಾಟವನ್ನ ನಾವು 2024ರಲ್ಲಿ ತೆಗೆದುಕೊಂಡಿದ್ದೀವಿ. ಆವಾಗ ಸಿದ್ದರಾಮಯ್ಯನವರು ಪ್ರೈಮಾ ಫೇಸಿ ಅದನ್ನು ಒಪ್ಕೊಂಡು ಬಿ ನಾಗೇಂದ್ರ ಅವರ ರಾಜೀನಾಮೆಯನ್ನು ತೆಗೆದುಕೊಂಡಿರುವಂತದ್ದು ಒಂದು ಇತಿಹಾಸದ ಭಾಗ. ಕಳೆದ 2 ವರ್ಷದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಬಹುತೇಕ ಸಂಪೂರ್ಣ ಆಡಳಿತ ವಿಫಲವಾಗಿದೆ. ತಾವು ಮುಖ್ಯಮಂತ್ರಿಗಳಾಗಬೇಕು ಅಂತ ಹೇಳಿ ಕಳೆದ ಒಂದು ವರ್ಷದಿಂದ ಅದನ್ನೇ ಕೆಲಸ ಮಾಡಿದ್ರು. ಅದರ ನಂತರದಲ್ಲಿ ಮುಖ್ಯಮಂತ್ರಿಗಳನ್ನ ಯಾರನ್ನು ಮಾಡಬೇಕು ಅನ್ನೋದ್ರಲ್ಲಿ 1 ತಿಂಗಳು 2 ತಿಂಗಳು ಕಳೆದ್ರು. ಅದರ ನಂತರದಲ್ಲಿ ಖಾತೆ ಹಂಚಿಕೆಗೆ ಸುಮಾರು 15 ದಿವಸಗಳ ಮೇಲೆ ಆಯಿತು. The constitutional prerogative vested with the Chief Minister of Karnataka. Cabinet formation, ಖಾತೆಗಳ ಹಂಚಿಕೆ, it is the prerogative power of the Chief Minister of the state. ಅದೆಲ್ಲವನ್ನ ಬದಿಗಿಟ್ಟು ದಿನಾಲು ದಿಲ್ಲಿಗೆ ಬಹುತೇಕ ಕಳೆದ 10-15 ದಿವಸದಲ್ಲಿ ಒಂದು 10-12 ಟ್ರಿಪ್ಗಳನ್ನ ಸಿಎಂ ಅವರು ಕರ್ನಾಟಕ ರಾಜ್ಯ ಬರ ಪರಿಸ್ಥಿತಿ, ಮಳೆ ಅಭಾವ, ರೈತರ ಸಂಕಷ್ಟಗಳನ್ನೆಲ್ಲವನ್ನು ಮರೆತು ಸುರ್ಜೇವಾಲಾ ಅವರ ಮನೆ ಮತ್ತು ರಾಹುಲ್ ಗಾಂಧಿ ಅವರ ಮನೆ ಬಾಗಿಲು ಕಾಯುವಂತ ಬಹಳ ಒಂದು ಕೆಟ್ಟ ರಾಜಕಾರಣವನ್ನ ಕರ್ನಾಟಕ ರಾಜ್ಯಕ್ಕೆ ಮಸಿ ಬಳಿಯುವಂತ ಕಾರ್ಯಕ್ರಮಗಳನ್ನ ಇವತ್ತು ಹಾಕೊಂಡಿದ್ದಾರೆ. ಟೋಟಲಿ ಹ್ಯಾಸ್ ಫರ್ಗಾಟನ್ ದ ಡೆವಲಪ್ಮೆಂಟಲ್ ಇಶ್ಯೂಸ್. ನಾನು ಮಾಡಿದ್ದೇ ಸತ್ಯ ಅನ್ನೋ ರೀತಿಯಲ್ಲಿ ಅವರ ವರ್ತನೆ ಇದೆ. ಅಂತಹದರಲ್ಲಿ ಮತ್ತೆ ನಾಗೇಂದ್ರ ಅವರನ್ನ ಕ್ಯಾಬಿನೆಟ್ಗೆ ಮರು ನೇಮಕ ಮಾಡಿಕೊಂಡಿರುವಂಥದ್ದು ಇದೊಂದು ಕರ್ನಾಟಕ ರಾಜ್ಯದ ಜನರಿಗೆ ಮಾಡಿರುವಂತ ದೊಡ್ಡ ಒಂದು ದ್ರೋಹ ಮತ್ತು ಇನ್ಸಲ್ಟು ಅಂತ ನಾವು ಅವರನ್ನ ಕ್ಯಾಬಿನೆಟ್ದಿಂದ ಕೈ ಬಿಡಿ ಅನ್ನುವಂತ ಹೋರಾಟವನ್ನ ಕರ್ನಾಟಕದ ತುಂಬ ಮಾಡ್ತಾ ಇದ್ದೀವಿ. ಇದರಲ್ಲಿ 1-2-3 ಇಶ್ಯೂಗಳನ್ನ ನಿಮ್ಮ ಮುಂದೆ ತರಲಿಕ್ಕೆ ಇಚ್ಛಪಡ್ತಾ ಇದ್ದೇನೆ. ರಾಜ್ಯದಲ್ಲಿ ಈ ವಿಚಾರದ ಬಗ್ಗೆ ಬಹಳ ಅದು ಎಲೆಕ್ಟ್ರಾನಿಕ್ ಮೀಡಿಯಾ ಆಗಿರ್ಬೋದು, ಪ್ರಿಂಟ್ ಮೀಡಿಯಾ ಆಗಿರ್ಬೋದು, ಸೋಷಿಯಲ್ ಮೀಡಿಯಾದಲ್ಲಿ ಆಗಿರ್ಬೋದು ತುಂಬಾ ಚರ್ಚೆ ಆಗ್ತಾ ಇದೆ. ನೀವು ಪ್ರಶ್ನೆ ಕೇಳೋದಕ್ಕಿಂತ ಮುಂಚೆ 1-2 ವಿಚಾರಗಳನ್ನ, ಯಾಕಂತ ಹೇಳಿದ್ರೆ ಬೆಳಗಾವಿ ಪತ್ರಿಕಾ ಮಿತ್ರರು ತುಂಬಾ ರಾಜಕೀಯ ಮತ್ತು ಸಾಮಾಜಿಕ ಮತ್ತು ವೈಯಕ್ತಿಕ ಮೌಲ್ಯಗಳ ಬಗ್ಗೆ ಬಹಳ ಹೆಚ್ಚಿನ ಆದ್ಯತೆಯನ್ನು ಕೊಟ್ಟು ಕೆಲಸ ಮಾಡ್ಕೊಂಡು ಬಂದಂತವ್ರು ನಮ್ಮ ಇತಿಹಾಸ ಇದೆ ಬೆಳಗಾವಿ. ನನಗೊಬ್ರು ಕೇಳಿದ್ರು, ಸರ್, ಯು ಆರ್ ಎ ಪ್ರಾಕ್ಟಿಸಿಂಗ್ ಲಾಯರ್ ಫಾರ್ ದ ಲಾಸ್ಟ್ 45 years, ರೈಟ್ ಫ್ರಮ್ ಡಿಸ್ಟ್ರಿಕ್ಟ್ ಕೋರ್ಟ್ ಟು ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ. ನಾಗೇಂದ್ರ ಅವರು ಕಾನೂನುಬದ್ಧವಾಗಿ ರಾಜೀನಾಮೆ ಕೊಡುವಂತದ್ದು ಅವಶ್ಯ ಇದೆಯಾ? ಲೀಗಲಿ ಈಸ್ ಇಟ್ ನೆಸೆಸರಿ ದಟ್ ಈ ಶುಡ್ ಸಬ್ಮಿಟ್ ಎ ರೆಸಿಗ್ನೇಷನ್? ನೋ ನೆಸೆಸಿಟಿ. ಆದ್ರೆ ಕರ್ನಾಟಕ ರಾಜ್ಯದಲ್ಲಿ ಮಂತ್ರಿಗಳನ್ನ ಅಪಾಯಿಂಟ್ಮೆಂಟ್ ಮಾಡಬೇಕಾದ್ರೆ ಸಿಎಂ ಅವರು ಹೇಳಿದವ್ರನ್ನ ಮಾಡ್ತಾರೆ. ಗವರ್ನರ್ ಅವರು ಅವ್ರಿಗೆ ಪರ್ಮಿಷನ್ ಅನ್ನು ಕೊಡ್ತಾರೆ, ಬೋಧನೆಯನ್ನು ಮಾಡ್ತಾರೆ. ಅದೇ ಪ್ರಕಾರ ಇಂಥ ಪ್ರಕರಣಗಳು ಇಡೀ ರಾಷ್ಟ್ರದಲ್ಲಿ ಬಹಳ ಸುಪ್ರೀಂ ಕೋರ್ಟ್ಗಳಿಗೆ ಹೋಗಿವೆ. ಸುಪ್ರೀಂ ಕೋರ್ಟ್ ಏನ್ ಹೇಳಿತ್ತು ಅಂತ ಹೇಳಿದ್ರೆ, ಹಲವಾರು ಇಂಥ ಕೇಸ್ಗಳಲ್ಲಿ ದೇರ್ ಇಸ್ ನೋ ಲೀಗಲ್ ಬಾರ್ ಅನ್ಲೆಸ್ ಹಿ ಇಸ್ ಕನ್ವಿಕ್ಟೆಡ್. ಇದು ಒಂದಾದ್ರೆ ಸಿಎಂ ಅವರಾಗಿರ್ಬೋದು, PM ಅವರಾಗಿರ್ಬೋದು, ಅಂಡರ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ they have a moral and political morality, a constitutional mandate. ಆದ್ದರಿಂದ ಅಂತವರಿಗೆ ಅವಕಾಶಗಳನ್ನು ಕೊಡಬಾರದು ಅನ್ನುವಂತ ಸ್ವಚ್ಛವಾಗಿರುವಂತ ನಿರ್ದೇಶನಗಳನ್ನು ಕೊಟ್ಟಿರುವಂತ ಸುಮಾರು ಕೇಸುಗಳು ನಮ್ಮ ದೇಶದಲ್ಲಿ ನಡೆದು ಆಗಿವೆ. ಆದ್ದರಿಂದ ಅದಲ್ಲದೆ ಪೊಲಿಟಿಕಲ್ ಫಿಲಾಸಫಿ ಆಲ್ಸೋ ಸಜೆಸ್ಟ್ that tainted person should not be inducted in the cabinet. ಇದು ಒಂದನೇ ಪ್ರಶ್ನೆ, ಒಂದನೇ ಒಂದು ಕ್ಲಾರಿಟಿ.
ಬಹುತೇಕ ನಾನು ಎಲ್ಲರ ಇಂಟರ್ವ್ಯೂಗಳನ್ನು ಕೇಳಿದ್ದೀನಿ ರಾಜ್ಯದಲ್ಲಿ. ಆದ್ರೆ ಈ ಅಂಗಲ್ ಅನ್ನ ಬಹುತೇಕ ನಾನು ನಿಮ್ ಕೂಡ ಹಂಚ್ಕೊಳ್ತಾ ಇದ್ದೇನೆ. ಎರಡನೆಯದಾಗಿ ಆಗಿರುವಂತದ್ದು 187 ಕೋಟಿ ಬಿಟ್ಟು ಸುಮಾರು 42 ಕೇಸುಗಳು ಅವ್ರ ಮೇಲಿದೆ. ಹೌ ಮೆನಿ? ಆಸ್ ಪರ್ ಐ ಆಮ್ ನಾಟ್ ಟೆಲಿಂಗ್ ದಿಸ್, ಆಸ್ ಪರ್ ದ ಅಫಿಡವಿಟ್ ಫೈಲ್ಡ್ ಬೈ ಬಿ ನಾಗೇಂದ್ರ ಇನ್ 2023 when he did his nomination for MLA contest. 42. ಅದನ್ನು ಬಿಟ್ಬಿಡಿ ಒಂದ್ ನಿಮಿಷ, ಅದಕ್ಕೆ ಆಮೇಲೆ ಬರ್ತೀನಿ ನಾನು. ಇದರಲ್ಲಿ ಇಟ್ ಈಸ್ ಟೋಟಲಿ ಫಂಡೆಡ್, ರನ್, ಅಡ್ಮಿನಿಸ್ಟ್ರೇಟೆಡ್, ಮಾನಿಟರ್ಡ್ ಬೈ ದ ಕರ್ನಾಟಕ ಗೌರ್ಮೆಂಟ್ ಮಿನಿಸ್ಟರ್. ಕರ್ನಾಟಕ ಗೌರ್ಮೆಂಟ್ ಇಂಥ ವ್ಯಕ್ತಿಗಳನ್ನ ಮತ್ತೆ ಕ್ಯಾಬಿನೆಟ್ಗೆ ಸೇರಿಸ್ಕೊಂಡ್ರೆ ಇನ್ವೆಸ್ಟಿಗೇಷನ್ ಇಸ್ ಗೋಯಿಂಗ್ ಆನ್. ಸುಮಾರು ಕೇಸ್ಗಳಲ್ಲಿ ಚಾರ್ಜ್ ಶೀಟ್ ಫೈಲ್ ಆಗಿದೆ, ಇಡಿ ಫೈಲ್ ಮಾಡಿದೆ. ಆದ್ರಿಂದ ಇಂಥ ಸಂದರ್ಭದಲ್ಲಿ ಬೀಯಿಂಗ್ ಎ ಅಕ್ಯೂಸ್ಡ್, being facing the investigation, the person cannot be in cabinet, in government, otherwise he will influence ಅನ್ನುವಂಥದ್ದೊಂದಿದೆ. ಆದ್ರಿಂದ ಕಾನೂನಿನಲ್ಲಿ ಒಂದು ವಿಷಯ ಬರುತ್ತೆ, ನೋ ಮ್ಯಾನ್ ಕ್ಯಾನ್ ಬಿ ಎ ಜಡ್ಜ್ ಇನ್ ಇಸ್ ಓನ್ ಕೇಸ್ ಅಂತ ಹೇಳ್ತಾರೆ. ಅಂತ ಹೇಳಿದ್ರೆ ನಾನೇ ತೀರ್ಪುಗಾರ, ನಾನೇ ಜಡ್ಜು, ಮತ್ತೆ ನಾನು ಆರೋಪಿ. ಅದಕ್ಕೆ ಇದನ್ನ ಲ್ಯಾಟಿನ್ ಒಂದು ಡಾಕ್ಟ್ರಿನ್ ತಗೊಂಡಿದ್ದಾರೆ, ನೆಮೋಡಾಟ್ ನಾನ್ ಕ್ವಾಡ್ರೇಟ್ ಅಂತ ಹೇಳಿದ್ರೆ ನೋಬಡಿ ಕ್ಯಾನ್ ಜಡ್ಜ್ ಇನ್ ಇಸ್ ಓನ್ ಕೇಸ್ ಅಂತ. ಆದ್ರಿಂದ ಅವರೇ ಆರೋಪಿ, ಸರ್ಕಾರನೇ ಆ ಎಲ್ಲಾ ವಿಟ್ನೆಸಸ್ ಗಳನ್ನು ಕೊಡಬೇಕು. ಆದ್ರಿಂದ ಜನ ನಿರೀಕ್ಷೆ ಮಾಡ್ತಾ ಇದ್ದಾರೆ, ಸನ್ಮಾನ್ಯ ಶ್ರೀ ಡಿ ಕೆ ಶಿವಕುಮಾರ್ ಅವರೇ ಯಥಾಯೋಗ್ಯವಾಗಿ ದ ಕಾನ್ಸ್ಟಿಟ್ಯೂಷನಲ್ ಮ್ಯಾಂಡೇಟ್, ಪೊಲಿಟಿಕಲ್ ಫಿಲಾಸಫಿ ಇದೆಲ್ಲವನ್ನ ನೀವು ಗಮನದಲ್ಲಿಟ್ಟುಕೊಂಡು ಕರ್ನಾಟಕ ರಾಜ್ಯದಲ್ಲಿ ಮೌಲ್ಯಾಧಾರಿತ ಒಂದು ರಾಜಕಾರಣವನ್ನು ನಾವು ಮಾಡಬೇಕಾಗಿದೆ. ಆದ್ರಿಂದ ಅವರ ರಾಜೀನಾಮೆಯನ್ನ ಹಿಂಪಡಿಬೇಕು. ಇಲ್ಲದೆ ಇದ್ರೆ ಬಹಳ ದೊಡ್ಡ ಪ್ರಮಾಣದಲ್ಲಿ ನಾವು ಇದನ್ನ ಹೋರಾಟವನ್ನ ಟಿಲ್ ಎಂಡ್ ವಿ ಆರ್ ಗೋಯಿಂಗ್ ಟು ಟೇಕ್.